ಶ್ರುತಿ. ಓ, ಏನ್ ರವಿ ಸಾಹೇಬ್ರು ಇಲ್ಲಿಗ್ ಬಂದ್ಬಿಟ್ಟಿದೀರಾ? ದಾರಿ ತಪ್ಪಿ ಬಂದಿದ್ದಾ? ಹಾಗೇನಿಲ್ಲ ಶ್ರುತಿ. ಓ, ಊಟಕ್ ಬಂದ್ಯಾ? ಊಟ ಅಂದ್ರೆ ಕೊಡೋಣ ಬಿಡು, ಬಟ್ ಕೆಲ್ಸ ಕೇಳ್ಕೊಂಡ್ ಬಂದಿದ್ರೆ ನೋ ಚಾನ್ಸ್, ವೇಕೆನ್ಸಿ ಇಲ್ಲ. ನಾನೇನ್ ಕೆಲ್ಸ ಕೇಳ್ಕೊಂಡ್ ಬಂದಿಲ್ಲ, ನೀದು ಬರಕ್ ಹೇಳಲು ಬಂದಿದ್ದೀನಿ. ನೀತುನ ಏನ್ ಕುಡ್ಕೊಂಡ್ ಬಂದಿದ್ಯಾ? ಸಿ. ಅಲ್ಲ, ನೀತು ನೋಡ್ಬೇಕಂತಿದ್ರೆ ನಿನ್ ರೆಸ್ಟೋರೆಂಟ್ ತಾನೇ ಹೋಗ್ಬೇಕು. ಅಯ್ಯೋ, ಅವಳೆ ಅಮ್ಮ ಇಲ್ಲಿಗ್ ಕರೆದಿದ್ದು. ಯಾಕೆ? ನೀನ್ ಸಂತೋಷ ಪಡೋ ವಿಷಯ ಇದೆ ಶ್ರುತಿ, ಅದಕ್ಕೆ ರವಿನಲ್ಲಿ ಬರೋದಿಕ್ ಹೇಳಿದ್ದು. ಹೌ ಆರ್ ಯು? ಐ ಆಮ್ ಫೈನ್. ರವಿ, ಇವತ್ತಿನ ಸಂತೋಷಕ್ಕೆ ನೀನೇ ಕಾರಣ. ನೀತು ಬಿಡು, ನೀತು ಏನಾಯ್ತು? ರವಿ, ಗೋವಾ ಇಂಟರ್ನ್ಯಾಷನಲ್ ಫುಡ್ ಫೆಸ್ಟ್ ಗೆ ನಮ್ ಹೋಟೆಲ್ ಸೆಲೆಕ್ಟ್ ಆಗಿದೆ. ಅದಕ್ಕೆ ಕಾರಣ ನೀನು, ನಿನ್ ಕೈ ಅಡ್ಗೆ. ನೀತು ಏನಿದು? ರವಿ, ನನಗ್ ತುಂಬಾ ಖುಷಿ ಆಗ್ತಿದೆ. ನಿನ್ ಗೆಲುವನ್ನ ನೋಡಿ ಶ್ರುತಿಗೂ ಖುಷಿ ಆಗ್ತಿರ್ಬೇಕು ಅಲ್ವಾ ಶ್ರುತಿ? ಆಫ್ ಕೋರ್ಸ್. ನೋಡ್ದ್ಯಾ, ಶಿ ಇಸ್ ಹ್ಯಾಪಿ. ಈ ಸಂತೋಷನ ನೋಡೋದಿಕ್ಕಂತಾನೆ ನಿನ್ನ ಇಲ್ಲಿ ಕರ್ಸಿದ್ದು. ಥ್ಯಾಂಕ್ಸ್ ಶ್ರುತಿ. ನನಗೇನಕ್ ಥ್ಯಾಂಕ್ಸ್ ಹೇಳ್ತಿದ್ಯಾ? ನಿನ್ ಗಂಡನ್ನ ನನ್ನಿಂದ ದೂರ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ಐ ಮೀನ್, ನನ್ ಹೋಟೆಲ್ ಇಂದ ದೂರ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ಬಟ್ ನಿನ್ಗೆ ಪ್ರೊಫೆಷನಲಿಸಂ ಇದೆ. ಐ ಅಪ್ರಿಶಿಯೇಟ್ ದಟ್. ನಿನ್ನ ಅಪ್ರಿಸಿಯೇಷನ್ ನನಗ್ ಬೇಕಾಗಿಲ್ಲ ನೀತು. ನೀವ್ ಬಂದಿದ್ ಕೆಲ್ಸ ಆಗಿರ್ಬೋದು ಅಂತ ಅನ್ಕೊಂತಿದ್ದು. ಡೆಫಿನೆಟ್ಲಿ. ರವಿ, ನನ್ ಕ್ಯಾಬಲ್ ಬಂದೆ. ನೀನು? ಬೈಕಲ್ಲಿ ಬಂದಿದ್ದೀನಿ. ನಿನ್ ಬೈಕಲ್ಲೇ ನನ್ನ ರೆಸ್ಟೋರೆಂಟ್ ಕರ್ಕೊಂಡು ಹೋಗು, ಲೇಟ್ ಆಗ್ತಿದೆ. ಬಾ ಹೋಗೋಣ. ಬಾ ರವಿ, ಬಾ. ಕರೀತಿದಾರಲ್ಲ ನಿಮ್ ಓನರ್ ಅಮ್ಮ, ಕೊಡಿ. ನನ್ ಮುಖ ಏನ್ ನೋಡ್ತಾ ಇದ್ಯಾ? ಮೇಡಮ್, ನೀತು ಅವ್ರು ಸರಿ ಇಲ್ಲ. ಅವ್ರ ಮನ್ಸಲ್ಲಿ ಏನಾದ್ರು ಸೇಡಿದ್ರೆ ಅದನ್ನ ತೀರಿಸ್ಕೋತಾರೆ. ರವಿ ಸರ್ ಹುಷಾರು. ಎಲ್ಲಿವರೆಗೂ ರವಿ ಹುಷಾರಾಗಿರ್ತಾನೋ ಅಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ. ಅಕಸ್ಮಾತ್ ಇವ್ರಿಬ್ರು ಬೇರೆ ದಾರಿ ಹಿಡಿದ್ರೆ ಇವ್ರಿಬ್ರಿಗೂ ಹುಷಾರ್ ತಪ್ಪಿಸ್ಬಿಡ್ತೀನಿ. ಓಕೆ ಕುಮಾರ್, ಹೋಗಿ ಸರ್ವ್ ಮಾಡಿ. ಎಲ್ರು ಬುವ್ವ ತಿನ್ನೋದಿಕ್ಕೆ ಕ್ಯಾಮೆಗೆ ಹೋಯ್ತಾರೆ, ಆದ್ರೆ ನಾನು ನಮ್ಮನೇಲಿ ಬುವ್ವ ತಿನ್ಬೇಕು ಅಂತಾನೆ ಕ್ಯಾಮೆಗೆ ಹೋಗದೆ ಕೂತಿರೋ ಸಿಂಗಳಿಕ. ಅಯ್ಯೋ, ನನ್ನ ಬಾಳ್ವೆಗಿಷ್ಟು. ಲೇ ಮೀನಾ, ಮೊಸರು ಬಜ್ಜಿ ಮಾಡ್ತಾ ಇದ್ಯಾನೆ? ಇಲ್ಲ ರೀ. ಏನೇ ನೀನು ಇಲ್ಲ ಅಂತಂದ್ಬಿಟ್ರೆ? ಲೇ, ರೋಮಿಯೋ ಅಂತಂದ ಮೇಲೆ ಜೂಲಿಯೆಟ್ಟು, ಲೈಲಾ ಅಂತಂದ ಮೇಲೆ ಮಜ್ನು, ಹಂಗೆ ಸೂರ್ಯನ್ ಜೊತೆಗೆ ಮೀನಾ ಇರ್ತಾರಲ್ಲ, ಕಾಂಬಿನೇಷನ್ ಅಲ್ಲಿ ಪಲಾವ್ ಅಂತಂದ್ರೆ ಅದ್ರ ಜೊತೆಗೆ ಮೊಸರು ಬಜ್ಜಿನೂ ಇರ್ಬೇಕಲ್ವೇನೆ? ಏನೇ ನೀನು ಹೋಗ್ಬಿಟ್ಟು ಈ ಸೌತೆಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ತರ್ತೀನಿ, ಮೊಸರು ಬಜ್ಜಿನೂ ಮಾಡ್ಬಿಡು ಆಯ್ತು. ಪ್ರೇಮನವರು ಚೆನ್ನಾಗಿದ್ಯಮ್ಮ? ಅಮ್ಮ ಚೆನ್ನಾಗಿದ್ದೀರಾ? ಒಂದ್ ಸರಿ ಅಮ್ಮ ಅಂತ ಅನ್ಸ್ಕೊಂಡ್ಬಿಟ್ರಿ ಏನ್ ಅನುಕೂಲ ಅಲ್ವಾ? ಎಲ್ರು ಅಮ್ಮ ಅಂತಾನೆ ಕರೀತಾ ಇರ್ತಾರೆ. ಪಾಪ ನಮ್ ಪೌಡ್ರ್ ಅವ್ರ ಅಮ್ಮ ರಕ್ತ ಕಾರ್ಕೊಂಡು ಸತ್ತೋಗ್ಬಿಟ್ರಂತೆ. ಓ ಒಲಿ ಬಿಡಿ ಪಾಪ. ಅಯ್ಯೋ, ನೀವು ಕೂತೇ ಇಲ್ಲ, ಕೂತ್ಕೊಳ್ಳಿ ಮಾ. ಅಯ್ಯೋ ಅಪ್ಪೋ, ಓ ಅಪ್ಪಯ್ಯ, ಸಕ್ಕರೆ ಇಲ್ಲಿದ್ದೀರಾ? ಬನ್ನಿಲಿ ಎಲ್ಲನೋ. ಬನ್ನಿ ಕೈ ನೋಡಿ. ಹಾಯ್ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಯಾಕೋ ಒಂದೇ ಸಮಯ ಕಿರ್ಚ್ಕೋತಿಯಲ್ಲೋ? ಅಲ್ಲಿ ನೋಡಲಿ ಅಲ್ಲಿ ತಾಯಿ ಚೆನ್ನಾಗಿದ್ದೀರಾ? ಖುಷಿ ಆಗಿದ್ದೀನಿ ತಾಯಿ. ಎಲ್ಲಿದ್ದಾನೆ? ಹೊರಗಡೆ ಆಟೋದಲ್ಲಿದ್ದಾನೆ ನಾನು. ಅಯ್ಯ, ಮೊದ್ಲೇ ಹೇಳೋದಲ್ವಾ? ಹೋಗ್ ಕರ್ಕೊಂಬರ್ತೀನಿ ರೀ. ಬೇಡಪ್ಪ, ನಿಮ್ಮೆಲ್ಲರ ಜೊತೆ ಸ್ವಲ್ಪ ಮಾತಾಡ್ಬೇಕು. ಅವ್ನ್ ಆಮೇಲೆ ಬರ್ಲಿ. ಅಲ್ಲ, ನಮ್ಮ ಹತ್ರ ಏನ್ ಮಾತಾಡೋದಿದ್ಯೋ ನೋಡಿ. ನಮ್ಮ ಮನೇಲಿ ಲಡ್ಡು ಬೇಕಾದ್ರೆ ಸಿಗುತ್ತೆ, ಆದ್ರೆ ದುಡ್ಡು ಗಿಡ್ಡು ಅಂತ ಬಂದ್ರೋ ಹಿಂದೆ ಮುಂದೆ ತಿರುಗದೆ ಹಂಗೆ ವಾಪಸ್ ಹೋಗ್ಬಿಡಿ, ಹೇಳ್ತಾ ಇದೀನಿ. ಅವ್ರು ಏನಕ್ ಬಂದಿದ್ದಾರೆ ಅಂತ ಕೇಳ್ ನೋಡಿ ಅತ್ತೆ. ಕೂತ್ಕೊಳ್ತಾಯಿ. ಎಲ್ಲ ಆಡ್ಬಾರ್ದು. ಏನ್ ತಾಪತ್ರಯ ಇರುತ್ತೋ ಅವ್ರ ಮನೇಲಿ. ರೋಹಿಣಿ, ಇದ್ಯಾಕ್ ಹೇಳ್ತಾ ಇದಾರೆ? ಗೊತ್ತಿಲ್ಲ ರೀ. ಏನಾಯ್ತಮ್ಮ, ಯಾಕೆ ಕಳ್ತಾ ಇದೀರಾ? ಅದು ನನ್ ಮಗಳು. ಜ್ವರ ನೀನ್ರಿ, ಆಸ್ಪತ್ರೆಗೆ ತೋರ್ಸ್ಬೇಕಾ ಅಥವಾ ಆಸ್ಪತ್ರೆಗೆ ಸೇರ್ಸ್ಬೇಕಾ ಅಂದ್ಕೊಂಡೆ. ಮುಸ್ಸಂಜೆ ವೇಳೆಯಲ್ಲೇ 800-900 ರೂಪಾಯಿ ಟ್ಯಾಕ್ಸ್ ಬೀಳುತ್ತೆ ಅಂತ. ಯಾಕೆ ಒಳ್ಳೆ ಕೆಂಪಿರುವ ಕೈಲಿ ಕಚ್ಚಿಸ್ಕೊಂಡು ಕಾರ್ ಪಾಪ ತರ ಆಡ್ತಾ ಇದ್ಯಾ? ಸ್ವಲ್ಪ ಸುಮ್ನೆ ಕೂತ್ಕೋ ತಾಯಿ, ಸಮಾಧಾನ ಮಾಡ್ಕೊಳಮ್ಮ. ಏನಾಯ್ತು ಮಗಳಿಗೆ? ನನ್ ಮಗಳು ಹೊರಟೋದ್ಲಣ್ಣ. ಮತ್ತೆ ದುಬೈ ಹೊಟ್ಟೋದ್ರಾ? ಈ ಭೂಮಿನೇ ಬಿಟ್ಟು ಹೊರಟೋದ್ಲಪ್ಪ. ತಾಯಿ ಏನಾಗಿತ್ತು? ಕೇಳೋದಕ್ಕೆ ತುಂಬಾ ಹಿಂಸೆ ಆಗ್ತಿದೆಯಲ್ಲಮ್ಮ. ಅಲ್ಲ, ನಿಮ್ಗೆ ಒಬ್ಳೆ ಮಗಳು ತಾನೆ? ಅಯ್ಯೋ ಪಾಪ. ಅಲ್ಲ, ಹೆತ್ತವ್ರ ಮುಂದೆನೆ ಮಕ್ಕಳು ತೀರ್ಕೊಂಡ್ಬಿಟ್ರೆ ಬಾಳ ಸಂಕಟ ಆಗತ್ತೆ. ಹೋಗ್ಲಿ ಬಿಡಿ, ಸಮಾಧಾನ ಮಾಡ್ತೀವಿ. ಸಾರಿ ಟು ಆಸ್ಕ್, ಹೇಗ್ ಸತ್ರು? ಏನಾಗಿತ್ತು ಆಂಟಿ? ದುಬೈಯಲ್ಲಿ ಆಕ್ಸಿಡೆಂಟ್ ಆಗೋಯ್ತಮ್ಮ. ಅಲ್ಲ, ನೀವ್ ಅವ್ರನ್ನ ನೋಡಕ್ ಹೋಗ್ಲಿಲ್ವಾ? ನನ್ ಹೋಗೋವರೆಗೂ ದೇಹನ ಇಟ್ಕೊಳಕ್ ಆಗಲ್ಲ ಅಂತ ಹೇಳಿದ್ರು. ಮುಖ ಎಲ್ಲ ತುಂಬಾ ಗಾಯ ಆಗಿದೆ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಕಾರ್ಯ ಮಾಡ್ಬಿಟ್ರು. ನೀವೇ ಧೈರ್ಯ ತಂದ್ಕೋಬೇಕಮ್ಮ. ಮಕ್ಕಳನ್ನ ಕಳ್ಕೊಂಡು ಯಾವ ತಾಯಿಗೂ ಯಾರು ಸಮಾಧಾನ ಮಾಡಕ್ ಆಗಲ್ಲ. ಇಂಥ ಸಮಯದಲ್ಲಿ ಮನಸ್ಸನ್ನ ಕಲ್ ಮಾಡ್ಕೋಬೇಕಷ್ಟೇ. ಇದು ಕೃಷಿ ಗೊತ್ತಮ್ಮ? ಅಮ್ಮ ಎಲ್ಲಿ ಅಂತ ಕೇಳ್ದ. ದೇವ್ರ ಹತ್ರ ಹೋಗಿದ್ದಾರೆ ಅಂತ ಹೇಳ್ದೆ. ನಾನ್ ಏನ್ ಹೇಳಿ ಸಮಾಧಾನ ಮಾಡ್ಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅವ್ನ್ ಮುಂದೆ ಕೂತು ಅವಳೋ ಧೈರ್ಯನೂ ನನ್ಗಿಲ್ಲ. ಓ, ಅದಕ್ಕೆ ಇಲ್ಲಿಗ್ ಬಂದ್ರಾ? ಪಾಪ. ಹೋಗ್ಲಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಅವ್ರೆ. ಆ ದೇವ್ರು ನಿಜವಾಗ್ಲೂ ಸರಿ ಇಲ್ಲಪ್ಪ. ಮಕ್ಕಳಿಗೆ ತಾಯಿ ಪ್ರೀತಿ ಸಿಗದೇ ಇರೋ ಹಾಗೆ ಮಾಡೋದು ತುಂಬಾ ದೊಡ್ಡ ಅನ್ಯಾಯ. ಅನ್ಯಾಯವಾಗಿ ದೇವ್ರು ಕೆಟ್ಟವನಾಗೋಗ್ತಾನೆ ಒಂದೊಂದ್ಸರಿ. ಅದೆಲ್ಲ ವಿಧಿ ಕಣೆಯ. ನೀರ್ ಮೇಲಿರೋ ಗುಳ್ಳೆ ಆಗಿ ಯಾವತ್ತು ಯಾವಾಗ ಎಲ್ಲಿ ಹೇಗ್ ಹೊಡೆದೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವತ್ತರ ನಾಳೆ ಕೃಷ್ಣಿಗೆ ವಿಷಯ ಹೇಳ್ಬೇಕಲ್ಲಮ್ಮ. ನಾನೇನ್ ಹೇಳದಪ್ಪ, ಅವ್ನ್ ಕಳ್ಳಿಗೆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಊಟ ತಿಂಡಿ ಮಾಡೋದ್ ಕೂಡ ಬಿಟ್ಬಿಟ್ಟಿದ್ದಾನೆ. ಅಮ್ಮನ್ ನೋಡ್ಬೇಕು ಅಂದೆ, ಅಮ್ಮ ದೂರ ಇದ್ದಾಳಲ್ಲ ಅಂದೆ. ಸೂರ್ಯ ಅಂಕಲು ಮೀನಾಂಟಿ ಹತ್ರ ಅದು ಕರ್ಕೊಂಡೋಗ್ ಬಿಡಿ ಅಂತ ಹೇಳ್ದ. ಅವ್ನ್ಗೇನ್ ಹೇಳ್ಬೇಕು ಅಂತ ಗೊತ್ತಿಲ್ಲಪ್ಪ. ಏನ್ ಹೇಳ್ಬೇಕಮ್ಮ ಅವನಿಗೆ? ಕರ್ಕೊಂಬನ್ ಅಬ್ಬ, ನೀನೇ ಹೇಳ್ತೀಯ?
ಇರ್ಲಿ ಬಿಡ. ಆಗಲ್ಲ ಆಗಲ್ಲ ಅದೆಲ್ಲ ಸರಿ ಹೋಗಲ್ಲ. ಸಮಾಧಾನ ಮಾಡ್ಬೇಕಾ ಮಾಡ್ತೀವಿ, ತಲೆ ಸೋರ್ಬೇಕಾ ಬೆನ್ನಿ ಉಳ್ಬೇಕಾ ನಿವಿಡ್ತೀವಿ. ಅದನ್ ಬಿಟ್ಟು ಅವನನ್ನ ಇಲ್ಲಿ ಕರ್ಕೊಂಬರೋದೆಲ್ಲ ಸರಿ ಹೋಗದೇ ಇಲ್ಲ. ಅಮ್ಮ ಈ ಟೈಮಲ್ಲೂ ಹೀಗೆಲ್ಲ ಮಾತಾಡ್ತಿಲ್ಲಮ್ಮ. ಮತ್ತಿನ್ನೇನು ಹೇಳ್ಬೇಕು? ನೋಡ್ರ ಬಿಗಾನ್ ಮನೆ ಅಮ್ಮಂದು ಅವ್ರಿಗಿಷ್ಟ ಬಂದ ನಿರ್ಧಾರ ಮಾಡ್ತಾರೆ, ಸುಮ್ಮನೆ ಕುತ್ಕೋ. ಮನೋಜ್ ಅವ್ರೆ, ಇಲ್ಲಿ ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡ್ತಾ ಇರೋದು, ಅದಕ್ಕೂ ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಿರಲ್ಲ ನೀವು. ಅಮ್ಮ ಇವಾಗ ಅವನ್ ಮನ್ಸಿಗೂ ಸ್ವಲ್ಪ ಸಮಾಧಾನ ಸಿಗ್ಬೇಕಮ್ಮ. ಅದಕ್ಕೆ ಅಂತ ನಮ್ ನೆಮ್ಮದಿ ಹಾಳು ಮಾಡ್ಕೊಳಕಾಗ್ತೇನೋ? ಆ 1/4 kg ದೇಹ ನಿನಗೇನು ಕಾಲಕ್ಕೆ ಸಿಗೋದಿಲ್ಲ ಪಾಪ. ನಮ್ ತೋಳಲ್ಲೋ ನಮ್ ಭುಜದಲ್ಲೋ ಕಾಲ ಕಳಿಯತ್ತೆ. ನಿನಗೆ ಇಷ್ಟೊಂದು ಫೀಲಿಂಗು. ತಾಯಿನ್ ಕಳ್ಕೊಂಡಿರೋ ಮಗು ಕಣೆ ಪಾಪ, ಆ ವಿಷಯನೂ ಗೊತ್ತಿಲ್ಲದೆ ಗೋಳಾಡ್ತಿದೆ. ಒಂದ್ 4 ದಿನ ಇದ್ದು ಹೋಗ್ಲಿ ಬಿಡೆ. ಅಲ್ಲಪ್ಪ, ಭೂಮಿ ವಿಶಾಲವಾಗಿದೆ, ಅವನ್ಗೆ ನಮ್ಮನೇಲೆ ಸಮಾಧಾನ ಸಿಗುತ್ತೆ ಅನ್ನೋದಕ್ಕೆ ಏನ್ ಪ್ರೂಫು? ಏನ್ ರೋಹಿಣಿ ಏನಂತೀಯ? ಆ ಮಗನ್ ನೆನ್ಸ್ಕೊಂಡ್ರೆ ಪಾಪ ಅನ್ಸತ್ತೆ ಮನೋಜ್. ನೆನ್ಸ್ಕೊಂಡ್ರೆ ತಾನೇ ಅನ್ಸೋದು. ಅವ್ನ್ ಕೆಲ್ಸ ಮಾಡು, ನೆನ್ಸ್ಕೊಳ್ಳೇ ಬೇಡ. ನಾನ್ ಮಾತ್ರ ಅವ್ನ್ ಇಲ್ಲಿರೋದಕ್ಕೆ ಒಪ್ಪಲ್ಲಪ್ಪ. ನಿನ್ಯಾರೋ ಕೇಳಿದ್ದಿಲ್ಲಿ? ಮನೆ ಹಿರಿ ಮಗ ಕೊಡೋ ಅವನು. ಹಿರಿ ಮಗ ಕಮ್ ಯಜಮಾನ್. ಇದಕ್ ನಾನ್ ಒಂದ್ ಐಡಿಯಾ ಹೇಳ. ಅವನ್ನ ನನ್ ತಾಯಿ ಮನೇಲಿ ಬಿಟ್ರೆ ಹೇಗೆ? ಅದಕ್ ನಿಮ್ಮಮ್ಮ ಒಪ್ಕೊಂತಾರ? ನಿಮ್ಮಮ್ಮ ಹಾಗಲ್ಲ, ನಮ್ಮಮ್ಮ. ಅವ್ರಿಗ್ ಮನ್ಸತ್ವ ಇದೆ. ನೀನೇನಮ್ಮ ನೀನು ಕಂಡ್ಕೊಂಡವ್ರಿಗೋಸ್ಕರ ಸ್ವಂತ ಅತ್ತೆನೆ ರಾಕ್ಷಸಿದ್ದಾರ ನೋಡೋದು? ಅಲ್ಲ, ಯಾರ್ಯಾರೋ ಬಂದ್ರೆ ಮನೇಲಿ ಜಾಗ ಕೊಡೋಕಾಗತ್ತಾ? ಕೋತಿನ ಕಾಡಲ್ಲಿ ಬಿಟ್ಟಾಗಾಯ್ತಿದು. ನೋಡಿ ಪ್ರಮೀಳಮ್ಮನವ್ರೆ, ಪ್ರಪಂಚದಲ್ಲಿ ಯಾವ ಭಾರ ಬೇಕಾದ್ರೂ ತೂಕಕ್ಕೆ ಹಾಕ್ಬೋದು, ಆದ್ರೆ ತಲೆ ಭಾರ ಮಾತ್ರ ಹಾಕಕ್ಕಾಗಲ್ಲ. ಹಾಗಾಗಿ ಇದನ್ನೆಲ್ಲ ನೀವೇ ಅನುಭವಿಸಿ ಸರಿ ಮಾಡ್ಕೋಬೇಕು. ನನ್ ಮೊಮ್ಮಗ ನನಗ್ ಭಾರ ಅಲ್ಲಮ್ಮ. ನನ್ ದೇಹದಲ್ಲಿ ಉಸಿರಿರೋವರೆಗೂ ನಾನು ಅವನಿಗೆ ಆಸರೆ ಆಗಿರ್ತೀನಿ. ಆದ್ರೆ ಅವನು ಸೂರ್ಯ ಮೀನನ್ನ ಹಚ್ಕೊಂಡಿದ್ದಾನೆ. ಅದು ಅಲ್ದೆ ಊರಲ್ಲಿ ಸ್ವಲ್ಪ ಶಾಸ್ತ್ರಗಳು ಮಾಡ್ಬೇಕು. ಅದಕ್ಕೋಸ್ಕರ ಅವ್ನ್ ಸ್ವಲ್ಪ ದಿನ ಇಲ್ಲಿ ಇರ್ಲಿ ಅಂತ ಹೇಳಿ. ಆಗಲ್ಲ. ಆಗುತ್ತೆ. ಸೂರ್ಯ ಹೋಗೋನ್ ಕರ್ಕೊಂಬ. ಅಯ್ಯೋ, ನಮ್ ಮನೇಲಿ ನಾನ್ ಅಧಿಕಾರಿಯಾಗಿಲ್ಲ, ಭಿಕಾರಿಯಾಗಿದ್ದೀನಿ. 4 ದಿನ ಮಗು ಇಲ್ಲಿ ಇದ್ರೆ ನಿನ್ಗೆ ಯಾವ ತೊಂದ್ರೆನೂ ಆಗಲ್ಲ. ಸ್ವಲ್ಪ ಸುಮ್ನಿರೇ. ಏನ್ರಿ ಸುಮ್ನಿರೋದು? ಸ್ಕೂಲಲ್ಲಿ ಅದ್ಯಾರ್ಯಾರಿಗೂ ಚುಚ್ಚುಬಿಟ್ಟ. ಇಲ್ಲಿ ನಾನೇನಾದ್ರೂ 1 2 ಹೇಳಿದ್ರೆ ನನ್ನ ಚುಚ್ಚುಬಿಡ್ಲಿ. ಆ ಮಗು ಹಾಗೆಲ್ಲ ಮಾಡೋನಲ್ಲ ಅತ್ತೆ. ಏನೋ ಕೋಪ್ತ. ಮುಚ್ಚುಬಿಡು ಬಾಯ್ನ. ಇದಕ್ಕೆಲ್ಲ ನೀನೇ ಕಡೆ ಕಾರಣ. ನಂಗ್ಲಿ ಕಾಕಮ್ಮಂದ ಎತ್ಕೊಂಡ್ಬಿಡ್ತಾಳೆ. ಅಪ್ಪ ನನಗೇನೋ ಅವ್ನು ಇಲ್ಲಿರೋದು ಸ್ವಲ್ಪನೂ ಇಷ್ಟ ಇಲ್ಲಪ್ಪ. ಲೋ ಮನೋಜ, ಸ್ವಾರ್ಥಿಯಾಗಿ ಬದುಕ್ಬೇಡ ಕಣೋ. ನಿನಗಿಷ್ಟ ಇಲ್ಲ ಅಂತ ಮಗುನ್ ಬೀದಿಯಲ್ಲಿ ಬಿಡಕ್ಕಾಗತ್ತಾ? ಓ ಬಾಕಂತ ಬರೋ ಬರ 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 ಬರೋ. ಏಯ್, ನೀವ್ ಗುಡ್ ಬಾಯ್ ಎಲ್ಲ ಯಾರಿಗೋ ಚುಚ್ಬಿಟ್ಟಿದ್ಯಾ? ಇಲ್ಲಿಗಾಕೋ ಬಂದೆ? ನಿಮ್ ಸಾರಿ ಪುರಿ ಎಲ್ಲ ಯಾರಿಗ್ ಬೇಕು? ಶಾಂತಿ, ನೀನ್ ನನ್ನ ಮಾತಿಗೆ ಬೆಲೆ ಕೊಡ್ತೀಯೋ ಇಲ್ವೋ? ಓ ಹಾಗಲ್ಲ. ಸುಮ್ನೆ ಇರು ಒಂದೇ. ಸುಮ್ನಿರು. ನೋಡಿಮ್ಮ, ಕ್ರಿಶು ಇಲ್ಲೇ ನಮ್ಮಲ್ಲಿ ಇರ್ತಾನೆ. ನೀವು ಧೈರ್ಯವಾಗಿ ಹೋಗ್ಬನ್ನಿ. ಕ್ರಿಶ್ ಹಠ ಮಾಡ್ಬಾರ್ದು, ಹೇಳ್ದಾಗ ಕೇಳ್ಕೊಂಡಿರ್ಬೇಕು, ಆಯ್ತಾ? ಸರಿ ಅಜ್ಜಿ. ಮೀನಾ, ಬರ್ತೀನಮ್ಮ. ನೀವ್ ಬರೋದ್ರೊಳಗಡೆ ಎಲ್ಲ ಸರಿ ಹೋಗಿರತ್ತೆ. ಇನ್ನ ಅವ್ನ ಹೊಟ್ಟೆಗೆ ಏನಾರ ಆಧಾರ ಮಾಡುತ್ತಾಯಿ ಕರ್ಕೊಂಡು. ಆಲ್ರೆಡಿ ಲೇಟ್ ಆಗಿತ್ತು, ಜೊತೆಲಿ ಇವ್ರು ಬೇರೆ. ರೋಹಿಣಿ, ನಾ ಶೋರೂಮ್ ಹೋಗಿ ಬರ್ತೀನಿ. ಬಾಯ್ ಅವ. ಬಾಯ್ ಮಾ. ಓ ಸರಿ ಕಣ್, ಹೋಗ್ಬಾ. ಟಾಟಾ. ಟಾಟಾ. ಫೋನ್ ಕೊಡು. ಹುಷಾರು. ನೋಡ್ದ್ಯಾ ಈ ಮನೆಯಲ್ಲಿ ನನ್ನ ಮಾತಿಗೆ ಯಾವ ಮಟ್ಟಕ್ ಬೆಲೆ ಇದೆ ಅಂತ? ಇವರೆಲ್ಲ ಸೇರ್ಕೊಂಡು ನನ್ನ ಮನೆನ ಚಪ್ರ ಮಾಡ್ತಿದ್ದಾರೆ. ಈ ವಯಸ್ಸಿಗೆ ಅಮ್ಮನ್ ನುಂಗಿದಾನೆ ಅಂದ್ರೆ ಅವನಿನ್ನೆಂತ ಅನಿಷ್ಟ ಜಾತಕ, ಒಂದು ಪ್ರಾರಬ್ಧ ತಂದು. ಪಾಪ ಅದೇ ಅವನು ಚಿಕ್ಕ ಹುಡ್ಗ. ಇಲ್ಲ ಅಂದವ್ರು ಯಾರು? ಏನು ಕಸ್ತೂರಿ ಮನೆಗ್ ಬಾ, ಅಲ್ಲಿ ಅವ್ನು ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡೋಣ. ಏನ್ ಮಾಡ್ತೀರಾ ಅತ್ತೆ? ಅಯ್ಯೋ, ಅದನ್ನೇ ಯೋಚನೆ ಮಾಡೋಣ ಬಾ ಅಂತ ಹೇಳಿದ್ದು. ಸೀದಾ ಬಾ ಅಲ್ಲಿ. ಕಸ್ತೂರಿ ಅವ್ರೆ, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಿ? ನನ್ ಮಗ ಇವಾಗ ನನ್ ಜೊತೆ ಇಲ್ಲ. ಹೆತ್ ಮಗ ತಾಯಿ ಬಿಟ್ಟು ಹೋಗೋ ನೋವು ಒಬ್ಬ ತಾಯಿಗೆನೆ ಗೊತ್ತಾಗೋದು. ನಮ್ಮಿಂದ ನಾವ್ ಹೇಳ್ತಾ ಇರೋ ಕತೆ ಕೇಳಿ ಒಬ್ಬ ತಾಯಿ ಮಗ ಒಂದಾಗಿದ್ದಾರೆ ಅಂತ ಕೇಳಿ ಎಮೋಷನಲ್ ಆಗ್ಬಿಟ್ಟೆ ಕಾಶಿನಾಥ್ ಅವ್ರಿ. ಏನೇ ಇದಲ್ಲ? ಏನ್ರಿ ಇದನ್ ಕಸ್ತೂರಿ ಕೊಡಕ್ ಬಂದ್ರಾ? ಇದನ್ನ ಒಬ್ಬ ಲೇಡಿ ಬಂದು ನಾವ್ ಹೇಳೋ ಕಥೆಯಿಂದ ತಾಯಿ ಮಗ ಇಬ್ರು ಒಂದಾಗಿದ್ದಾರೆ ಅಂತ ನನ್ ಕೊಟ್ಟೋದ್ರು ಕಣೆ. ಸರಿ ಈಗ ಅದನ್ನೆಲ್ಲ ಕೇಳೋ ಟೈಮ್ ಇಲ್ಲ. ಕಾಶಿನಾಥ್ ಅವ್ರೆ, ನಾನ್ ಕಸ್ತೂರಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಸರಿ ಮಾಸ್ಟರ್. ಕಸ್ತೂರಿ ಅವರೇ, ನಾನ್ ನಿಮ್ಮನ್ನ ಆಮೇಲೆ ನೋಡ್ತೀವಿ. ಬರ್ತೀನಿ. ಏನ್ ವಿಷಯ ಹೇಳು ಶಾಂತಿ? ಮೊದ್ಲು ಕೂತ್ಕೋ, ಆಮೇಲೆ ಹೇಳ್ತೀನಿ. ಇನ್ನೊಬ್ರು ಬರಕ್ ಬಾಕಿ ಇದೆ. ಒಂದ್ ಕುಕ್ಕರ್ ಬಿಡಿಯಲ್ಲಿ. ಟೀಚರ್, ಏನು ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ರಿ? ಏನ್ ವಿಷಯ ಟೀಚರ್? ಕರ್ಮ ಖರ್ಜೂರ ತಿನ್ಕೊಂಡ್ ಬಂದಿದೆ ನನ್ ಮನೆಗೆ. ಅನಿಷ್ಟ ಅಲ್ಲ, ಅದ್ರಿಷ್ಟ ಕಾಡ್ತಾ ಇದೆ ನನ್ನ ಹತ್ರ. ಯಾರ್ ಬಗ್ಗೆ ಹೇಳ್ತಿದ್ದೀರಾ ಟೀಚರ್? ರೋಹಿಣಿ, ಅನಿಷ್ಟದ ಹೆಸ್ರೇನೆ. ಕೃಷತ ಅವ್ರಮ್ಮ ದುಬಾಯಲ್ಲೇ ನೆಗದ್ ಬಿದ್ದೋದ್ಲಂತೆ. ಏನ್ ಹೇಳ್ತಿದ್ದೀ ಶಾಂತಿ? ಮೊದ್ಲೇ ಆ ಹುಡ್ಗನ್ಗೆ ತಂದೆ ಇರ್ಲಿಲ್ಲ, ಈಗ ತಾಯಿನ ತೀರ್ಕೊಂಡ್ರ? ತುಂಬಾ ಏನು ಎಮೋಷನಲ್ ಆಗ್ಬೇಡ ನೀನು. ಮನೆಗೆ ಮಾವನನ್ ಬರುತ್ತೆ ಅಂತ ಅನ್ಕೊಂಡ್ರೆ ವಾಟೆಗಳೇ ಬಂದು ಒಕ್ಕಲಿಸ್ತಾ ಇದೆ. ಅವನು ಮೀನಾ ಸೂರ್ಯ ಜೊತೆಲೇ ಇರ್ಬೇಕು ಅಂತ ನಮ್ ಮನೆಗೆ ಗೃಹ ಪ್ರವೇಶ ಮಾಡ್ಕೊಂಡ್ ಬಂದಿದ್ದಾರೆ. ಪಾಪ ಹುಡ್ಗ ಮೊದ್ಲೇ ತಾಯಿನ ಕಳ್ಕೊಂಡು ನೋವಲ್ಲಿರ್ತಾನೆ. ಮೀನಾ ಸೂರ್ಯ ಜೊತೆ ಇದ್ರೆ
ಅವನ್ಗೂ ಸ್ವಲ್ಪ ಸಮಾಧಾನ ಆಗಿರುತ್ತಲ್ವೇನೆ. ಓ ಯಾಕೆ ಬಂದ್ಬಿಡು ಹಾಗಂತ ಆ ಬೀದಿ ಬಿಕಾರಿಗಳನ್ನೆಲ್ಲ ಮನೆ ಒಳಗ್ ಬಿಟ್ಕೊಳಕ್ಕೆ ನಮ್ಮನೆ ಧರ್ಮಛತ್ರ ಅಲ್ಲ ಕಣಮ್ಮ. ನೋಡು ಆ ಹುಡ್ಗ ನಮ್ ಮನೇಲಿರೋದು ನನಗಂತೂ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ ನೀವೇನ್ ಮಾಡ್ತೀರಾ ಟೀಚರ್? ಏನ್ ಮಾಡ್ಬೋದು ಅನ್ನೋ ಐಡಿಯಾ ಕೊಡ್ತೀರಾ ಅಂತಾನೆ ನಿಮ್ಮನ್ ಬರಕ್ ಕೇಳಿದ್ದು. ಹೇಗಾದ್ರೂ ಮಾಡಿ ಆ ಹುಡ್ಗನ್ನ ನಮ್ ಮನೆಯಿಂದ ಓಡಿಸ್ಬೇಕಷ್ಟೇ. ಅತ್ತೆ, ಮಾವ ಹುಡ್ಗನ್ನ ಮನೇಲೆ ಇರ್ಲಿ ಅಂತ ಹೇಳಿದಾರಲ್ವಾ? ಓ ಅವ್ರು ಹೇಳ್ಬಿಟ್ರೆ ನಾನ್ ಕೇಳ್ಬಿಡ್ಬೇಕಾ? ಹಿಂಗೆ ಮೊದ್ಲು ಮೀನಾನು ಅಯ್ಯ ಪಾತ ಅಂತ ನಮ್ಮ ಮನೆ ಕರ್ಕೊಂಡ್ ಬಂದಿದ್ದು, ಈಗ ಇವ್ನನ್ ಕರ್ಕೊಂಡ್ ಬಂದಿದ್ದಾರೆ. ನನಗೆ ಸುತಾರಾಮ್ ಇಷ್ಟ ಇಲ್ಲ ಅಷ್ಟೇ. ಸ್ವಲ್ಪ ದಿನ ಅತ್ತೆ, ಕೃಷಿ ಅವ್ರ ಅಜ್ಜಿನ ಬಂದು ಅವನ್ನ ಕರ್ಕೊಂಡ್ ಹೋಗ್ತಾರೆ. ನೀನೇನೆ ಒಳ್ಳೆ ಗಟ್ಟು ಮುಟ್ಟಾಗಿದ್ದ ಅವ್ರ ಅಮ್ಮನೆ ಶಿವ ಅಂತ ಹೊಟ್ಟೋದ್ಲು. ಇನ್ನ ಎಲ್ಲಾರ ಮುದುಕಿ ಎಷ್ಟ್ ದಿನ ಇರ್ತಾರೆ? ಇವಳು ನೆಗ್ಬಿ ಹೋದ್ರೆ ಏನೇ ಗತಿ? ಎಲ್ರೂ ಚೆನ್ನಾಗಿ ಯೋಚನೆ ಮಾಡಿ ಅವನನ್ನ ಮನೆಯಿಂದ ಆಚೆ ಹಾಕಕ್ಕೆ ಒಳ್ಳೆ ಐಡಿಯಾ ಕೊಡಿ. ಇದನ್ ಮಾತಾಡಕ್ಕೇನೆ ನಮ್ಮನೇಲಿ ಮೀಟಿಂಗ್ ಏರ್ಪಾಡ್ ಮಾಡಿದ್ದು. ತಾಯಿ ಕಳ್ಕೊಂಡ್ ಮಗುಗೆ ಆಧಾರವಾಗಿ ನಿಲ್ಬೇಕು ಶಾಂತಿ ನಾವು. ಆಧಾರವಾಗಿ ನಿಲ್ಲದಕ್ಕೆ ನಾವೇನ ಅವ್ನ್ ಪಾಲಿಗೆ ಆಧಾರ್ ಕಾರ್ಡ್ ಅಲ್ಲ ಕಣಮ್ಮ. ಸುಮ್ನೆ ಕುತ್ಕೋ ನೀನು. ಮಕ್ಕಳಿಗೆ ನೀತಿ ಕಥೆಗಳನ್ನು ಹೇಳ್ಕೊಂಡು ಸಂತೋಷವಾಗಿದ್ದೀನಿ ಕಣೆ. ಇಂಥ ಪಾಪದ ಕೆಲ್ಸ ಮಾಡೋದಕ್ಕೆ ನಾನ್ ಸಹಾಯ ಮಾಡಲ್ಲ. ನನ್ನನ್ ಬಿಟ್ಬಿಡಿ. ಇನ್ನೊಂದ್ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡ್ಬೋದಲ್ವಾ ಅತ್ತೆ? ಅದೆಲ್ಲ ಆಗಲ್ಲ ಕಣಮ್ಮ. ನೀನ್ ಸ್ವಲ್ಪ ಸುಮ್ನಿರು. ಅವ್ನ್ ಬಿಟ್ರೆ ಪರ್ಮನೆಂಟ್ ನಮ್ಮನೇಲೆ ಇದ್ಬಿಡ್ತಾನೆ. ವಿಶಾಲ್ ಅವ್ರೆ ನೀವ್ ಹೇಳಿ. ಟೀಚರ್, ನೀವು ಆ ಹುಡುಗರ್ನ ಮನೆಯಿಂದ ಓಡ್ಸೋ ಬದ್ಲು ಅವನೇ ನಾನ್ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋ ಹಾಗ್ ಮಾಡಿ. ಅದ್ ಹೇಗೆ? ಅವನಿಗೆ ನಿಮ್ ಮೇಲೆ ಭಯ ಬರಬೇಕು. ಅದೇ ಹೇಗೆ? ಅವನೇನಾದ್ರೂ ಒಂದ್ ಸಣ್ಣದ ಚೇಷ್ಟೆ ಮಾಡಿದ್ರೆ ಬೈರಿ. ಹಂಗೆ ಒಂದ್ ಸೌಟ್ನ ಬಿಸಿ ಮಾಡಿ ಅವನಿಗ್ ಬರೇನು ಹಾಕಿ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅದು ಅತ್ತೆ, ಈ ತರ ಎಲ್ಲ ಮಾಡಿದ್ರೆ ಡೊಮೆಸ್ಟಿಕ್ ಅಬ್ಯೂಸ್ ಅದು. ಅವ್ರ ಅಜ್ಜಿ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅತ್ತೆ. ಅಷ್ಟೇ ಅಲ್ಲ, ಮಾವನು ನಿಮಗೆ ಬೈತಾರೆ. ವಿಶಾಲಾಕ್ಷಿ ಅವ್ರೆ, ಇಂಥ ಐಡಿಯಾ ಎಲ್ಲ ಬೇಡ. ಚಿಕ್ಕ ಹುಡುಗ ಅವನು. ಬೇರೆ ಏನಾದ್ರೂ ಐಡಿಯಾ ಇದ್ರೆ ಹೇಳಿ. ಬೇರೆ ಐಡಿಯಾ ಅಂದ್ರೆ ಅತ್ತೆ, ಒಂದ್ ಸ್ವಲ್ಪ ದಿನ ನೀವು ಅವನ ಹತ್ರ ಮಾತಾಡ್ದೇನೆ ಇದ್ಬಿಡಿ. ಅದೇ ಸಾಕಲ್ವಾ? ನಾನ್ ಮಾತಾಡ್ದೆ ಹೋದ್ರೆ ಏನಮ್ಮ ಆಗತ್ತಲ್ಲಿ? ಆ ಮೀನಾ ಸೂರ್ಯ ಅವನನ್ನ ಎತ್ಕೊಂಡ್ ಮುದ್ದಾಡ್ತಾರಲ್ಲ ಸಾಲದಕ್ಕೆ ನಿಮ್ ಮಾವ ಬೇರೆ ಸುಮ್ನಿರಲ್ವಲ್ಲ, ಅದೆಲ್ಲ ಸರಿ ಬರೋದಿಲ್ಲ. ಟೀಚರ್, ಇನ್ನೊಂದ್ ಐಡಿಯಾ ಇದೆ. ಈಗ ಆ ಹುಡುಗನಿಗೆ ಯಾರು ಇಲ್ಲ ಅಂತ ಅಲ್ವಾ ನಿಮ್ ಮನೆಗ್ ಬಿಟ್ಟಿರೋದು? ಅವನ್ನ ಯಾಕೊಂದ್ ಆಶ್ರಮಕ್ ಕರ್ಕೊಂಡ್ ಹೋಗ್ಬಿಡ್ಬಾರ್ದು ಅಂತ. ಅಯ್ಯೋ, ಅದಕ್ ನಮ್ಮ ಮನೇಲಿ ಯಾರು ಒಪ್ಪಲ್ಲ. ನೀವ್ ಯಾಕೆ ಎಲ್ಲರ ಹತ್ರ ಕೇಳ್ಬೇಕು? ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಕಿಡ್ನಾಪ್ ಮಾಡ್ಬಿಟ್ರೆ ಹೆಂಗೆ? ನಾನು ನಮ್ ಬಾಯ್ಸಿಗೆ ಹೇಳಿ ಆ ಹುಡುಗನ ಕಿಡ್ನಾಪ್ ಮಾಡಿ ಬೇರೆ ಸ್ಟೇಟಿಗೆ ಕರ್ಕೊಂಡು ಹೋಗಿ ಯಾವ್ದಾದ್ರೂ ಒಂದು ಆಶ್ರಮಕ್ ಸೇರ್ಸಿ ಅಂತ ಹೇಳ್ತೀನಿ. ಏನಂತ ಐಡಿಯಾ ಕೊಡ್ತಾ ಇದ್ದೀರಾ ನೀವು? ಕಿಡ್ನಾಪ್ ಅಂತ ಎಲ್ಲ ಹೇಳ್ತಾ ಇದ್ರ? ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಆದ್ರೆ? ಹಾಗೆಲ್ಲ ಏನು ಆಗಲ್ಲ. ನಮ್ ಬಾಯ್ಸು ಸೈಲೆಂಟ್ ಆಗಿ ಕೆಲ್ಸ ಮಾಡಿ ಮುಗಿಸ್ಬಿಡ್ತಾರೆ ಅಲ್ವಾ ಟೀಚರ್? ನನಗೂ ಇದೇ ಸರಿ ಅಂತ ಅನಿಸ್ತಾ ಇದೆ. ಅದೇ, ಅವ್ನ್ಗೇನಾದ್ರು ಆದ್ರೆ? ಆಶ್ರಮಕ್ ತಾನೇ ಸೇರಿಸ್ತೀನಿ ಅಂತ ಹೇಳ್ತಿರೋದು. ಏನು ಆಗಲ್ಲ. ವಿಶಾಲ್ ಅವ್ರೆ, ಇದೇ ಕರೆಕ್ಟ್ ಪ್ಲಾನ್. ಹಿಂಗೆ ಮಾಡಿ. ಸರಿ ಟೀಚರ್. ಆ ಹುಡುಗ ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ರೋಹಿಣಿ, ಯಾವ ಸ್ಕೂಲು? ನನಗ್ ಗೊತ್ತಿಲ್ಲ ಅತ್ತೆ. ಆ ಹೂ ಕಟ್ಟೋಳು ಏನು ಹೆಸರು ಹೇಳಿದ್ರಲ್ಲ, ಏನಪ್ಪ? ಹುಡುಗನ್ ಫೋಟೋ ಟೀಚರ್. ನಮ್ ಮನೆ ಫಂಕ್ಷನ್ ಬಂದಿದ್ನಲ್ಲ, ಆಗ ತೆಗ್ದಿರೋ ಫೋಟೋ ಇರ್ಬೇಕು. ಇರು ಒಂದ್ ನಿಮಿಷ, ನನ್ ಮೊಬೈಲ್ ಅಲ್ಲಿ ಕ್ಲೈಂಟ್ ಫೋನ್ ಮಾಡ್ತಾ ಇದಾರೆ, ಒಂದ್ ನಿಮಿಷ ಬರ್ತೀನಿ. ಕಳ್ಸಿದೀನಿ ನೋಡಿ. ಬಂದ್ ಎಷ್ಟು ಸಾಕು ಬಿಡಿ ನಂಗೆ. ಹಲೋ ಮೀನಾ, ಅರ್ಜೆಂಟ್ ಆಗಿ ಕ್ರಿಶ್ ಸ್ಕೂಲ್ಗೆ ಹೋಗ್ಬಿಟ್ಟು ಅವನ್ನ ಕರ್ಕೊಂಬನ್ನಿ. ಹುಷಾರಿಲ್ವಾ ಅವ್ನ್ಗೆ? ಹುಷಾರಾಗಿರಕ್ ಬಿಡಲ್ಲ ನಮ್ಮತ್ತೆ. ವಿಶಾಲಾಕ್ಷಿ ಜೊತೆ ಸೇರ್ಕೊಂಡು ಅವನ್ನೆಲ್ಲ ಕರ್ಕೊಂಡು ಹೋಗೋ ಪ್ಲಾನ್ ಮಾಡ್ತಾ ಇದಾರೆ. ಅಲ್ಲ, ಅವ್ರಿಗೆ ಏನಕ್ಕಿಂತ ಬುದ್ಧಿ? ಜೊತೆಗೆ ವಿಶಾಲಾಕ್ಷಿನ ನಾನ್ ದೂರ ಇದ್ದೀನಿ. ಜೊತೆಗಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನಾನು ಏನು ಮಾಡಕ್ಕಾಗಲ್ಲ. ಮತ್ತೆ ಕೃಷ್ಣ ಕಾಪಾಡೋದು?